ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ರೀಸೆಂಟ್ ಆಗಿ ಕೆಇಎದವರು ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಹಲವಾರು ನಿಯರ್ಲಿ 5000 ಪ್ಲಸ್ ವೇಕೆನ್ಸೀಸ್ ಇದಾವೆ. 5000 ಪ್ಲಸ್ ವೇಕೆನ್ಸೀಸ್ ಇದಾವೆ. ಓಕೆ, 5000ಕ್ಕೂ ಹೆಚ್ಚು ವೇಕೆನ್ಸೀಸ್ ಇದಾವೆ. ಸೊ ಹಲವಾರು ಡಿಫ್ರೆಂಟ್ ಕ್ಯಾಡ್ರಿಗೆ ಇವ್ರು ಏನ್ ಮಾಡಿದ್ದಾರೆ, ನೋಟಿಫಿಕೇಶನ್ಸ್ ನ ಬಿಟ್ಟಿದ್ದಾರೆ. ಅಂದ್ರೆ ಡಿಫ್ರೆಂಟ್ ಕಂಪನೀಸ್ ಅಲ್ಲಿ, ಐ ಮೀನ್ ಕಂಪನೀಸ್ ಅಂತಂದ್ರೆ ನಿಗಮ ಮಂಡಳಿಗಳು. ಸೊ ಓದ್ತೀನಿ ಯಾವ್ದ್ಯಾವ್ದು ಬಿಟ್ಟಿದ್ದಾರೆ ಅಂತೇಳಿ. ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಓಕೆ, ಇದು ಒಂದನೇದು. ಎರಡನೇದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಓಕೆ, ಅಂಡ್ ಮೂರನೇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಓಪನಿಂಗ್ಸ್ ಇದಾವೆ. ಅಂಡ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದ್ರೆ BWSSB, ಅಂಡ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಲ್ಲೂ ಸಹ, ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಲ್ಲೂ ಸಹ ಇದೆ. ಅಂಡ್ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವೃಂದದ ವಿವಿಧ ಹುದ್ದೆಗಳು. ಸೊ ಈಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟರ ಅಂತ ವೇಕೆನ್ಸೀಸ್ ಯಾವ್ದು ಅನ್ನೋದು ನಾವು ನೋಡೋಣ. ಓಕೆ, ಎಷ್ಟು ಯಾವ್ದ್ಯಾವ್ದ್ರ ಬಗ್ಗೆ ಬಿಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಅಂತಂದ್ರೆ ಎಜುಕೇಶನ್ ಡೀಟೇಲ್ಸ್ ಕೊಟ್ಟಿಲ್ಲ. ಎಜುಕೇಶನ್ ಡೀಟೇಲ್ಸ್ ಅವ್ರು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅಂಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸಹ ಇನ್ನು ಕೊಟ್ಟಿಲ್ಲ. ಸಿಲೆಬಸ್ ಏನಿರುತ್ತೆ ಅಂತಾನು ಕೊಟ್ಟಿಲ್ಲ. ಓಕೆ, ಸೊ ಜಸ್ಟ್ ಓಪನಿಂಗ್ಸ್ ಎಷ್ಟಿದಾವೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದು ಕೊಟ್ಟಿದ್ದಾರೆ. ಸೊ ಈಗಾಗಲೇ ನೀವು ಯಾವ್ದಾದ್ರು ಮುಂಚಿತವಾಗಿ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಎಕ್ಸಾಮ್ ನ ಬರ್ದಿದ್ರೆ ಸೊ ನಿಮಗೆ ಒಂದು ಐಡಿಯಾ ಇರುತ್ತೆ. ಅಂಡ್ ಈ ಎಕ್ಸಾಮ್ ಯಾವ್ದಾದ್ರು ಬರ್ದಿಲ್ಲ ಅಂತಂದ್ರೆ ಸೊ ನಾವು ನಿಮಗೆ ಮಾಹಿತಿನ ಕೊಡ್ತೀವಿ. ಓಕೆ, ಸದ್ಯದಲ್ಲೇ ನೋಟಿಫಿಕೇಶನ್ ರಿಲೀಸ್ ಆದಾಗ ಕಂಪ್ಲೀಟ್ ಡೀಟೇಲ್ಡ್ ನೋಟಿಫಿಕೇಶನ್ ಬಗ್ಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ಆ ವಿಡಿಯೋಸ್ನ ಅಪ್ಡೇಟ್ ತಿಳ್ಕೊಬೇಕಂತಂದ್ರೆ ದಯಮಾಡಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ, ವಿಡಿಯೋ ಲೈಕ್ ಆದ್ರೆ. ಓಕೆ, ಅಂಡ್ ಸೊ ದ ಫಸ್ಟ್ ಡಿಪಾರ್ಟ್ಮೆಂಟ್ ಯಾವುದು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಇದು ನೋಡಿ ಸಿವಿಲ್ ಅವ್ರಿಗೆ ಒಳ್ಳೆ ಅವಕಾಶ ಇದು, ಸಿವಿಲ್ ಡಿಪಾರ್ಟ್ಮೆಂಟ್ ಸ್ಪೆಷಲಿ. ಓಕೆ, ಎಇ ಸಿವಿಲ್, ಸಹಾಯಕ ಇಂಜಿನಿಯರ್ ಅಂದ್ರೆ ಎಇ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಿವಿಲ್ ತರ. ಓಕೆ, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಿವಿಲ್ ಅವ್ರಿಗೆ 50 ಹುದ್ದೆಗಳಿದಾವೆ. ಅಂಡ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ 14 ವೇಕೆನ್ಸೀಸ್ ಅಂದ್ರೆ FDA. ಓಕೆ, FDAಗೆ ಇಷ್ಟೊಂದು ವೇಕೆನ್ಸೀಸ್ ಇದಾವೆ. ಅದು ಒಳಚರಂಡಿ ವಿಭಾಗ BWSSB ಡಿಪಾರ್ಟ್ಮೆಂಟ್ ಅಲ್ಲಿ. ಈಗ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC, ನಿರ್ವಾಹಕ 2500 ಹುದ್ದೆಗಳು, ಸಹಾಯಕ ಲೆಕ್ಕಿಗ 1 ಹುದ್ದೆ, ಅಂಡ್ ಸ್ಟಾಫ್ ನರ್ಸ್ಗಿದೆ ಅಂಡ್ ಫಾರ್ಮಸಿಸ್ಟ್ಗೂ ಸಹ ಒಂದೊಂದಿದೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಅಪ್ಲೈ ಮಾಡ್ಕೋಬಹುದು. ಬಟ್ ಈಗ ಅಪ್ಲಿಕೇಶನ್ಗೆ ಡೀಟೇಲ್ಸ್ ಯಾವಾಗ ಹಾಕಬೇಕು ಏನಂತ ಇನ್ನು ಮಾಹಿತಿ ಕೊಟ್ಟಿಲ್ಲ. ಕಂಪ್ಲೀಟ್ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್, ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ನೋಟಿಫಿಕೇಶನ್ ಸಪರೇಟ್ ಆಗಿ ಕಾಲ್ ಮಾಡ್ತಾರೆ. ಸೊ ಆಗ ನಾನು ನಿಮಗೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಸಪರೇಟ್ ಆಗಿ ವಿಡಿಯೋಸ್ ಮಾಡಿ ಹಾಕ್ತೀನಿ. ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇರ್ತೀರಾ, ಏನು ಏಜ್ ಲಿಮಿಟ್ ಇರಬೇಕು, ಓಕೆ, ಆ ಡೀಟೇಲ್ಸ್ ಬಗ್ಗೆ ನಾನು ಹಾಕ್ತೀನಿ. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಇದಕ್ಕೆ ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹಾಕ್ತೀನಿ. ಈಗ ಥರ್ಡ್ ಡಿಪಾರ್ಟ್ಮೆಂಟ್ ಬಂದು ನೋಡಿ, ಥರ್ಡ್ ಡಿಪಾರ್ಟ್ಮೆಂಟ್ ಯಾವುದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಇದರಲ್ಲಿ ನೋಡಿ ಸಹಾಯಕ ಗ್ರಂಥಾಲಯ 1 ವೇಕೆನ್ಸಿ ಇದೆ. ಜೂನಿಯರ್ ಪ್ರೋಗ್ರಾಮರ್ CS ದವ್ರಿಗೆ ಒಳ್ಳೆ ಅವಕಾಶ, CS IS ಅವರು ಎಲಿಜಿಬಲ್ ಇರ್ತಾರೆ ಇದಕ್ಕೆ. ಸೊ 5 ಹುದ್ದೆಗಳಿದಾವೆ. ಸಹಾಯಕ ಇಂಜಿನಿಯರ್ ಮತ್ತೆ ಒಂದಿದೆ. ಸಹಾಯಕ 12 ಅಂಡ್ ಕಿರಿಯ ಸಹಾಯಕ ಅಸಿಸ್ಟೆಂಟ್ ಅಂಡ್ ಜೂನಿಯರ್ ಅಸಿಸ್ಟೆಂಟ್ 25 ಹುದ್ದೆಗಳು. ಓಕೆ, ಸೊ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಇದರಲ್ಲಿ ನೋಡಿ ಸಹಾಯಕ ಆಡಳಿತಾಧಿಕಾರಿ ದರ್ಜೆ 2 3 ಇದೆ. ಸಹಾಯಕ ಲೆಕ್ಕಾಧಿಕಾರಿ, ಸಹಾಯಕ ಅಂಕಿ ಸಂಖ್ಯಾಧಿಕಾರಿ. ಸೊ ಇದೇ ತರ ಹಲವಾರು ಡಿಫ್ರೆಂಟ್ ವೇಕೆನ್ಸೀಸ್ ಓಪನ್ ಮಾಡಿದ್ದಾರೆ. ಉಗ್ರಾಣಾಧಿಕಾರಿ ಮತ್ತೆ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಂತ ಕೊಟ್ಟಿದ್ದಾರೆ. ಕಾನೂನು ಅಧಿಕಾರಿ. ಓಕೆ, ಇದು ಒಳ್ಳೆ ಪೋಸ್ಟ್ ಆಗಿರುತ್ತೆ. ಇವೆಲ್ಲ ನೋಡಿ ಅಸಿಸ್ಟೆಂಟ್, ಇವೆಲ್ಲ ಅಸಿಸ್ಟೆಂಟ್ ಎಲ್ಲ ಡಿಗ್ರಿಗೆ ಬೇಕಾಗಿರುವಂತಹ ಪೋಸ್ಟ್ಗಳು. ಓಕೆ, ಅಂಡ್ ಸಹಾಯಕ ಅಭಿಯಂತರು ಕಾಮಗಾರಿ ಇಲಾಖೆ. ಓಕೆ, ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಕೊಟ್ಟಿದ್ದಾರೆ ಗೈಸ್. ಓಕೆ, ಯಾವುದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆನಲ್ಲಿ ಯಾವ್ದಿದೆ, ತಾಂತ್ರಿಕ ಶಿಲ್ಪಿ, ಸಹಾಯಕ ತಾಂತ್ರಿಕ ಶಿಲ್ಪಿ 11 ಹುದ್ದೆಗಳಿದೆ. ಅಂಡ್ ಸಹಾಯಕ ಸಂಚಾರ ವ್ಯವಸ್ಥಾಪಕ 11 ಹುದ್ದೆ. ಕಿರಿಯ ಅಭಿಯಂತರರು ಕಾಮಗಾರಿ ಅಂಡ್ ಕಿರಿಯ ಅಭಿಯಂತರರು ವಿದ್ಯುತ್. ನೋಡಿ ಕಿರಿಯ ಅಭಿಯಂತರರು ವಿದ್ಯುತ್ ಅಂದ್ರೆ ಎಲೆಕ್ಟ್ರಿಕಲ್, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅವ್ರಿಗೂ 8 ವೇಕೆನ್ಸಿ ಇದಾವೆ. ಗಣಕ ಮೇಲ್ವಿಚಾರಕ 14 ಇದೆ.
ಸಂಚಾರ ನಿರೀಕ್ಷಕ 18. ಇದರಲ್ಲಿ ಜಾಸ್ತಿ ವೇಕೆನ್ಸೀಸ್ ಅದಾವ ನೋಡಿ ಗೈಸ್. ಅಂಡ್ ಚಾರ್ಜ್ ಮ್ಯಾನ್ ಚಾರ್ಜ್ ಮ್ಯಾನ್ ಚಾರ್ಜ್ ಮ್ಯಾನ್ ಎಷ್ಟಿದೆ? 52 ಹುದ್ದೆಗಳು. ಸಹಾಯಕ ಸಂಚಾರ ನಿರೀಕ್ಷಕರು 28 ಹುದ್ದೆಗಳು. ಕುಶಲಕರ್ಮಿ 80. ಅಂಡ್ ತಾಂತ್ರಿಕ ಸಹಾಯಕ ದರ್ಜೆ 3. ಇದೆಲ್ಲ ಟೆಕ್ನಿಷಿಯನ್ಸ್ಗೆ ಬೇಕಾಗಿದ್ದ ಪೋಸ್ಟ್. 500 ವೇಕೆನ್ಸೀಸ್. ಇದು ಐ ಟಿ ಐ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು. ಸೊ ಇವರೆಲ್ಲರಿಗೆ ಒಳ್ಳೆ ಅವಕಾಶ ಇದೆ ಗೈಸ್. ಸೊ ಹಲವಾರು ವೇಕೆನ್ಸೀಸು, ನೀವು ವೆಯ್ಟ್ ಮಾಡ್ತೀರಾ ಅಂತ ಹುದ್ದೆಗಳು. ಇಷ್ಟೆಲ್ಲ ಗೌರ್ಮೆಂಟ್ ಜಾಬ್ಸ್ ಅಟ್ ಎ ಟೈಮ್ ಬಿಡ್ತಿರೋದು ಇದೆ ಮೊದಲ ಬಾರಿ. ಓಕೆ. ಅಂಡ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ನೋಡಿ, ಇದರಲ್ಲೂ ಸಹ ಒಳ್ಳೆ ಒಳ್ಳೆ ಹುದ್ದೆಗಳಿದಾವೆ. ಅಧಿಕಾರಿ ಮಾರ್ಕೆಟಿಂಗ್ ನೋಡಿ, ಮಾರ್ಕೆಟಿಂಗ್ ಗ್ರೂಪ್ ಬಿ ಪೋಸ್ಟ್ 6 ಇದಾವೆ. ಅಂಡ್ ಅಧಿಕಾರಿ ಇದೂ ಸಹ ಗ್ರೂಪ್ ಬಿ, ಏನು ಲೆಕ್ಕಪತ್ರ. ಮಾರ್ಕೆಟಿಂಗು ಇದೆ, ಗ್ರೂಪ್ ಬಿ ಲೆಕ್ಕಪತ್ರ ಇದೆ, ಮತ್ತೆ ಕಿರಿಯ ಅಧಿಕಾರಿ QAD ಅಂತ ಕೊಡಿ, ಅಂದ್ರೆ ಕ್ವಾಲಿಟಿ ಅಂಡ್ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂಡ್ ಕಿರಿಯ ಅಧಿಕಾರಿ R&D ನಲ್ಲೂ ಸಹ ಇದೆ. ಅಂಡ್ ಕಿರಿಯ ಅಧಿಕಾರಿ ಉತ್ಪಾದನೆ ನಿರ್ವಹಣೆ ಅಂಡ್ ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ವಿಭಾಗ 2. ಅಂಡ್ ಉಪ ಪ್ರಧಾನ ವ್ಯವಸ್ಥಾಪಕರು ಮಾರ್ಕೆಟಿಂಗ್ ಮತ್ತೆ ಗ್ರೂಪ್ ಎ ನೋಡಿ, ಗ್ರೂಪ್ ಎ ಪೋಸ್ಟ್. ಇದು ಒಳ್ಳೆ ಅವಕಾಶ ಗಾಯ್ಸ್. ಗ್ರೂಪ್ ಎ ಪೋಸ್ಟ್, ಗ್ರೂಪ್ ಎ ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್. ಎರಡು ಗ್ರೂಪ್ ಎ ವೇಕೆನ್ಸೀಸ್ ಜಾಸ್ತಿ ಇದಾವೆ ನೋಡಿ. ಇವು 3 ಗ್ರೂಪ್ ಎ ವೇಕೆನ್ಸೀಸ್. ಉಪ ಪ್ರಧಾನ ವ್ಯವಸ್ಥಾಪಕರು ಮಾರ್ಕೆಟಿಂಗ್ ಅಲ್ಲಿ ಒಂದಿದೆ. ಅಂಡ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಮಾರ್ಕೆಟಿಂಗ್ ಮತ್ತೆ ಒಂದಿದೆ. ಅಂಡ್ ನಿರ್ವಾಹಕರು ಮಾರ್ಕೆಟಿಂಗ್ 1 ವೇಕೆನ್ಸಿ ಇದೆ. ಎಲ್ಲ ಗ್ರೂಪ್ ಎ ವೇಕೆನ್ಸೀಸ್. ಅಂಡ್ ಈಗ ಗ್ರೂಪ್ ಬಿ ವೇಕೆನ್ಸೀಸ್ ಅಲ್ಲಿ ನೋಡಿ, ಅಧಿಕಾರಿ ಮಾರ್ಕೆಟಿಂಗ್ ಮತ್ತೆ ಮಾರ್ಕೆಟಿಂಗ್ ಕೊಟ್ಟಿದ್ದಾರೆ. ಎಲ್ಲ ಮಾರ್ಕೆಟಿಂಗ್ ಜಾಸ್ತಿ ಇದೆ. ಇದು ಯಾಕಂದ್ರೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅನ್ನೋದು ಇದೊಂಥರ MSIL ಡಿಪಾರ್ಟ್ಮೆಂಟ್ ಇದ್ದ ತರ, ಮೈಸೂರು ಸೇಲ್ಸ್ ಅಂಡ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇದೆಯಲ್ಲ ಅದೇ ತರ ಇದು ಸೋಪ್ಸ್ ಮತ್ತೆ ಡಿಟರ್ಜೆಂಟ್ಸ್ ನ ಸೇಲ್ಸ್ ಮಾಡ್ತಾರೆ. ಗ್ರೂಪ್ ಎ ವೇಕೆನ್ಸೀಸ್ ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ದಾರೆ. ಗ್ರೂಪ್ ಬಿ ವೇಕೆನ್ಸೀಸ್ ಇದೆ, ಗ್ರೂಪ್ ಸಿ ಸಹ ಇದೆ ನೋಡಿ. ಗ್ರೂಪ್ ಬಿ ವೇಕೆನ್ಸೀಸ್ ಅಲ್ಲಿ ಮಾರ್ಕೆಟಿಂಗ್ ಕೊಟ್ಟಿದ್ದಾನೆ, ಕ್ರಿಯಾ ಅಧಿಕಾರಿ ಮಾರ್ಕೆಟಿಂಗ್ ಮತ್ತೆ ಗ್ರೂಪ್ ಸಿ ಒಂದಿದೆ. ಆದ್ಮೇಲೆ ಮಾರಾಟ ಪ್ರತಿನಿಧಿ ಮಾರುಕಟ್ಟೆ, ಇದನ್ನು ಗ್ರೂಪ್ ಸಿ 4 ಹುದ್ದೆಗಳಿದೆ. ಕಿರಿಯ ಮಾರಾಟ ಪ್ರತಿನಿಧಿ ಗ್ರೂಪ್ ಸಿ 3 ಹುದ್ದೆಗಳು. ಅಂಡ್ ಅಸಿಸ್ಟೆಂಟ್ ಆಪರೇಟರ್, ಓಕೆ, ಇದು ಗ್ರೂಪ್ ಡಿ ವೇಕೆನ್ಸಿ 11 ವೇಕೆನ್ಸೀಸ್ ಇದೆ. ಓಕೆ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ KKRTC ಸಹಾಯಕ ಲೆಕ್ಕಿಗ 15 ವೇಕೆನ್ಸಿ. 1737 ವೇಕೆನ್ಸೀಸ್ ನಿರ್ವಾಹಕರು ITI ಹೋಲ್ಡರ್ಸ್. ಸೊ ಇದೆಲ್ಲ 10th ಮತ್ತೆ ITI ಮೇಲೆ ಡೈರೆಕ್ಟ್ ಆಗಿ ಆಗುವಂತಹ ರಿಕ್ರೂಟ್ಮೆಂಟ್ಸ್. ಸೊ ಇದೊಂದು ಒಳ್ಳೆ ಅವಕಾಶವಾಗಿದೆ ಗೈಸ್. 5,000ಕ್ಕೂ ಪ್ಲಸ್ ಹುದ್ದೆಗಳು. ಸೊ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆದಷ್ಟು ಮಾಹಿತಿ ಇನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜಾಬ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಕೋರ್ಸಸ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇನ್ನು ನಿಮಗೆ ಬೇಕಾಗಿರೋಂತಹ ಡಿಫ್ರೆಂಟ್ ನೋಟಿಫಿಕೇಶನ್ಸ್ ಬಗ್ಗೆನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಓಕೆ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಗೈಸ್. ಓಕೆ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. See you soon.